ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಅಶ್ವಿನಿ ತೀರ್ಥಹಳ್ಳಿ. ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ. ವೆರಿ ಈಸಿ, ವೆರಿ ಟೇಸ್ಟಿ ಅಂತ ಹೇಳ್ಬೋದು. ಸೊ ಈ ಡಿಶ್ ಏನು ಅಂತ ಹೇಳಿದ್ರೆ ಕೊಬ್ಬರಿ ಚಟ್ನಿ ಪುಡಿ. ಓಕೆನಾ? ಸೊ ಕೊಬ್ಬರಿ ಚಟ್ನಿ ಪುಡಿ ವೆರಿ ಈಸಿಯಾಗಿ ಮಾಡಬಹುದು. ಬರೀ ನಮ್ಮ ಹತ್ರ ಒಂದು ಕೊಬ್ಬರಿ ಇದ್ರೆ ಸಾಕು, ಒಂದು 10 ನಿಮಿಷದಲ್ಲಿ ಮಾಡಬಹುದು ಇದನ್ನ. ಸೊ ಬಿಸಿ ಬಿಸಿ ತುಪ್ಪ, ಚಟ್ನಿ ಪುಡಿ ಹಾಗೆ ಅನ್ನ ಹಾಕೊಂಡು ತಿಂತಾ ಇದ್ರೆ ವಾಹ್ ಸಗದಾಗಿರತ್ತೆ. ಹಾಗಾದ್ರೆ ತಡ ಮಾಡೋದ್ ಬೇಡ, ಬನ್ನಿ ಚಟ್ನಿ ಪುಡಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಕೊಬ್ಬರಿ ಚಟ್ನಿ ಪುಡಿಯನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಬೆಳ್ಳುಳ್ಳಿನ ಮತ್ತೆ ಕೊಬ್ಬರಿನ ಒಂದು 5 ಮಿನಿಟ್ಸ್ ಬೇಡ, ಒಂದು 3 ಮಿನಿಟ್ಸ್ ಈ ಥರ ಹುರಿದು ಇಟ್ಕೋಬೇಕು. ಅದೊಂಥರ ಘಮ್ ಅಂತ ಸ್ಮೆಲ್ ಬರುತ್ತೆ ಹುರಿದಾಗ. ಆ ಥರ ಸ್ಮೆಲ್ ಬಂದರೆ ಸಾಕು. ನೋಡಿ ಈ ಥರ ಹುರಿದಿದೆ ನೋಡಿ, ಈ ಥರ ಹುರ್ಕೋಬೇಕು. ಪುಟಾಣಿನೂ ಕೂಡ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಪುಟಾಣಿ ಕಡಲೆ ಪಪ್ಪು ಅಂತಾರಲ್ಲ, ಸೊ ಅದನ್ನು ಕೂಡ ನಾವು ಒಂದು ಸ್ವಲ್ಪ ಲೈಟಾಗಿ 1 ಮಿನಿಟ್ ಅಷ್ಟೇ ಹುರ್ಕೊಂಡ್ರೆ ಸಾಕು. ನಾನು ಕೊಬ್ಬರಿನ ಹುರಿದಿಟ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಕೂಡ ಹುರಿದಿಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕೊಬ್ಬರಿ, ಒಂದು ಕೈ ಮುಷ್ಟಿ ಆಗೋಷ್ಟು ಅಂದ್ಕೊಳ್ಳಿ. ಸೊ ಅಷ್ಟು ಕೊಬ್ಬರಿ ತಗೋಬೇಕು. ಹಾಗೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ದಪ್ಪದು. ಸೊ ಹಾಗೆ 1 ಕಪ್ ಆಗೋಷ್ಟು ಪುಟಾಣಿ ಹುರಿಗಡಲೆ, ಅದನ್ನು ಹುರಿದಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಅಚ್ಕಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಚಿಕ್ಕದು ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು, ಇಂಗು. ಸೊ ಇಷ್ಟನ್ನು ಹಾಕಿ ನಾನಿವಾಗ ಒಂದು ಚಟ್ನಿ ಪುಡಿನ ರೆಡಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವೀವರ್ಸ್ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ನೋಡಿ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಎರಡನ್ನೂ ಜೊತೆಗೆ ನಾನು ಹಾಕೋತಾ ಇದ್ದೀನಿ. ಸೊ ಹಾಕೊಂಡಾದ್ಮೇಲೆ ಇದಕ್ಕೆ ನಾನು ಈ ಪುಟಾಣಿನೂ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಚಿಕ್ಕದು ಹುಣಸೆ ಹಣ್ಣು, ಹಾಗೆ ಒಂದು ಚಿಕ್ಕ ಪೀಸು ಬೆಲ್ಲ, ಹಾಗೆ 1.5 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ. ಓಕೆನಾ? ಸೊ ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆಯೇ ಚೂರು ಇಂಗು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇಷ್ಟನ್ನು ಹಾಕಿದ್ದೀವಲ್ಲ, ಇವಾಗ ಇದನ್ನು ತರಿಯಾಗಿ ರುಬ್ಬಿದ್ರೆ ಆಯಿತು. ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ವೀವರ್ಸ್, ಈ ಥರ ತರಿಯಾಗಿ ರುಬ್ಕೋಬೇಕು. ನೀರೆಲ್ಲ ಮಿಕ್ಸ್ ಮಾಡಬಾರ್ದು, ನೀರೆಲ್ಲ ಹಾಕಬಾರ್ದು. ಸೊ ನೋಡಿ ಚಟ್ನಿ ಪುಡಿ ರೆಡಿ ಆಗೋಯ್ತು. ಬಿಸಿ ಬಿಸಿ ಅನ್ನ, ತುಪ್ಪ, ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಸಕ್ಕದಾಗಿರುತ್ತೆ. ನೋಡಿದ್ರಲ್ಲ ವೀವರ್ಸ್, ತುಂಬ ಸಿಂಪಲ್ಲಾಗಿ ಈ ರೀತಿ ಚಟ್ನಿ ಪುಡಿನ ಮಾಡ್ಕೋಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟು ನಮಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಇದ್ದ ಹಾಗೆ. ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೈನಿಂಗ್ ಆಫ್, ಅಶ್ವಿನಿ ತೀರ್ಥಹಳ್ಳಿ. ಬಾಯ್. ಥ್ಯಾಂಕ್ ಯು.